ಯಾವಾಗಲೂ ಸೌತೆಕಾಯಿ ಮೊಸರು ಬಜ್ಜಿನ ತಿಂದು ಬೇಜಾರಾಗಿದ್ದರೆ ಅಥವಾ ಬೋರ್ ಆಗಿದ್ದರೆ ಈ ರೆಸಿಪಿ ಒಂದು ಸರಿ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸಾಮಾನ್ಯವಾಗಿ ಮೊಸರುಳ್ಳಿ ಮಾಡಬೇಕಾದ್ರೆ ಸೌತೆಕಾಯಿನ ಬಳಸ್ತಾರೆ. ಆದರೆ ಚಪ್ಪರ ಬದನೆಕಾಯಿನ ಬಳಸ್ಕೊಂಡು ಮೊಸರುಳ್ಳಿನ ಹೇಗೆ ಮಾಡೋದು ಅಥವಾ ಮೊಸರು ಬಜ್ಜಿ, ಮೊಸರುಳ್ಳಿ ಅಥವಾ ರೈತ ಅಂತ ಕರೀತಾರೆ. ನಾನಿಲ್ಲಿ ಚಪ್ಪರ ಬದನೆಕಾಯಿನ ತೊಗೊಂಡಿದ್ದೀನಿ. 2 ಚಪ್ಪರ ಬದನೆಕಾಯಲ್ಲಿ ಒಂದನ್ನು ಮಾತ್ರ ಬಳಸ್ತಿದ್ದೀನಿ. ಈ ಚಪ್ಪರ ಬದನೆಕಾಯಿ ಸ್ವಲ್ಪ ಮೊಳಕೆ ಬಂದಿದೆ, ಆದರೂ ತುಂಬ ಎಳೆದಾಗಿದೆ. ಈ ಚಪ್ಪರ ಬದನೆಕಾಯಿ ಬಂದು ತುಂಬ ಬಲ್ತಿದೆ. ಚಪ್ಪರ ಬದನೆಕಾಯಿ ಎಳೆದು ಅಥವಾ ಬಲ್ತಿರೋದು ನೋಡಬೇಕಂದ್ರೆ ನೋಡಿ, ಈ ಥರ ಉಗುರಿಂದ ಟೆಸ್ಟ್ ಮಾಡಬೇಕು. ಉಗುರೇನಾದರೂ ಸಾಫ್ಟಾಗಿ ಕಾಯಿ ಒಳಗಡೆ ಹೋಯ್ತು ಅಂದರೆ ಎಳೆದಾಗಿರುತ್ತೆ ಅಂತ ಅರ್ಥ. ಉಗುರೇನಾದರೂ ಒಳಗಡೆ ಹೋಗಲಿಲ್ಲ ಅಥವಾ ನಮಗೆ ಗಟ್ಟಿ ಅನ್ನಿಸ್ತಿದೆ ಅಂದರೆ ಸ್ವಲ್ಪ ಬಲ್ತಿದೆ ಅಂತ ಅರ್ಥ ಆಗುತ್ತೆ. ಈ ಬದನೆಕಾಯಿಗೆ ಚಪ್ಪರದ ಬದನೆಕಾಯಿ ಅಥವಾ ಸೀಮೆ ಬದನೆಕಾಯಿ ಅಂತಲೂ ಕರೀತಾರೆ. ಈ ಥರ ಮೊಳಕೆ ಬಂದಿದ್ರೆ ನಾವು ಭೂಮಿಯಲ್ಲಿ ನೆಟ್ಟಾಗ ಗಿಡ ಸಹ ಆಗುತ್ತೆ ಅದು. ಈ ರೆಸಿಪಿಗೆ ಒಂದು ಸೀಮೆ ಬದನೆಕಾಯಿನ ಮಾತ್ರ ಬಳಸ್ಕೊಳ್ತಾ ಇದ್ದೀನಿ. ತುಂಬ ಎಳೆ ಇರ್ತಕ್ಕಂಥ ಸೀಮೆ ಬದನೆಕಾಯಿನ ತೊಗೊಂಡಿದ್ದೀನಿ. ಹಾಗೆಯೇ ಅದರ ಮೇಲೆ ಇರ್ತಕ್ಕಂಥ ಸಿಪ್ಪೆನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸಿಪ್ಪೆ ತೆಗೆದು ಕ್ಲೀನ್ ಮಾಡ್ಕೊಂಡ ನಂತರ ಒಂದು ಸರಿ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ಅದ್ರ ಮೇಲೆ ಸ್ವಲ್ಪ ಗಮ್ ಥರ ಕೈಗೆ ಅಂಟ್ಕೊಳ್ಳುತ್ತೆ. ಸಿಪ್ಪೆ ತೆಗೆಯೋದಕ್ಕೆ ಮುಂಚೆ ಆದರೂ ನಾವು ವಾಶ್ ಮಾಡ್ಕೊಳ್ಬೋದು, ಸಿಪ್ಪೆ ತೆಗೆದ ನಂತರ ಸಹ ವಾಶ್ ಮಾಡ್ಕೊಳ್ಬೋದು. ನಾನು ಸಿಪ್ಪೆ ತೆಗೆದ ನಂತರ ವಾಶ್ ಮಾಡ್ಕೊಳ್ತೀನಿ. ಈಗ ವಾಶ್ ಮಾಡಿಕೊಂಡು ಸಿಪ್ಪೆ ಎಲ್ಲ ತೆಗೆದ ನಂತರ ಕಟ್ ಮಾಡ್ಕೊಂಡಿದ್ದೀನಲ್ವ, ಕಟ್ ಮಾಡ್ಕೊಂಡ ನಂತರ ಒಳಗಡೆ ಇರ್ತಕ್ಕಂಥ ಬೀಜನೆಲ್ಲ ತೆಗಿಬೇಕು. ಮತ್ತು ಬೀಜ ಎಲ್ಲನೂ ತೆಗ್ದಿರೋ ಪ್ಲೇಸಲ್ಲಿ ಒಂದು ಪೊರೆ ಥರ ಇರುತ್ತೆ, ಆ ಪೊರೆನೂ ಸಹ ಕ್ಲೀನ್ ಮಾಡ್ಕೊಳ್ಬೇಕು. ಬೀಜ ತೆಗೆದ ನಂತರ ನೋಡಿ ಹೀಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಆದಷ್ಟು ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀವಂದರೆ ಅಷ್ಟು ಬೇಗ ನಮಗೆ ಬೇಯುತ್ತೆ. ಸೀಮೆ ಬದನೆಕಾಯಿ ಅಥವಾ ಚಪ್ಪರ ಬದನೆಕಾಯಿ ಕ್ವಾಂಟಿಟಿ ನಾವು ಇಷ್ಟೇ ತೊಗೊಳ್ಬೇಕಂತ ಏನಿಲ್ಲ. ನಿಮ್ಮ ಮನೆಗೆ ನಿಮ್ಮ ರುಚಿಗೆ ತಕ್ಕಂತೆ ನೀವು ಎಷ್ಟಾದರೂ ತೊಗೊಳ್ಬಹುದು. ನಾನಿಲ್ಲಿ ಒಂದು ಕಾಯಿನ ಅಷ್ಟೇ ತೊಗೊಂಡಿದ್ದೀನಿ. ನೋಡಿ, ನಾನು ಈ ಸೈಜ್ಗೆ ಪೀಸಸ್ನ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ, ಸೌತೆಕಾಯಿ ಕಟ್ ಮಾಡ್ಕೊಳ್ತೀವಲ್ಲ ಆ ಥರ ಸಣ್ಣ ಸೈಜ್ಗಾದರೂ ಕಟ್ ಮಾಡ್ಕೊಳ್ಬೋದು, ದಪ್ಪ ಆದರೂ ಕಟ್ ಮಾಡ್ಕೊಳ್ಬೋದು. ಈ ರೆಸಿಪಿ ಮಾಡೋದಕ್ಕೆ ಒಗ್ಗರಣೆಗೆ 2 ಹಸಿಮೆಣಸಿನಕಾಯಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಸಣ್ಣ ಈರುಳ್ಳಿರಲ್ಲಿ ಅರ್ಧ ಈರುಳ್ಳಿ. ನಿಮಗೆ ಈರುಳ್ಳಿ ನಿಮ್ಮ ಮನೆಗೆ ನಿಮ್ಮ ರುಚಿಗೆ ತಕ್ಕಂತೆ ನೀವು ಎಷ್ಟಾದರೂ ಸೇರಿಸ್ಕೊಳ್ಬಹುದು. ನಾವು ಇಷ್ಟೇ ಸೇರಿಸ್ಕೊಳ್ಬೇಕಂತ ಏನಿಲ್ಲ. ಹಸಿಮೆಣಸಿನಕಾಯಿ ಇಷ್ಟ ಇಲ್ಲ ಅಂದರೆ ಒಣಮೆಣಸಿನಕಾಯಿನೂ ಸಹ ಬಳಸ್ಕೊಳ್ಬಹುದು. ಒಗ್ಗರಣೆಗೆ ಒಂದು ದಪ್ಪ ತಳ ಇರ್ತಕ್ಕಂಥ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡ ನಂತರ ಒಂದು ಸ್ವಲ್ಪ ಸಾಸಿವೆನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ಹಸಿಮೆಣಸಿನಕಾಯಿನ ಚೆನ್ನಾಗಿ ಬಾಡಿಸ್ಕೊಂಡ ನಂತರ ಮೊದಲೇ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋಗಿ ಸ್ವಲ್ಪ ಲೈಟಾಗಿ ಫ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ನಾರ್ಮಲಾಗಿ ಫ್ರೈ ಆಗಿದೆ. ಈಗ ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಜೀರಿಗೆನೂ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಮೊದಲೇ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಚಪ್ಪರ ಬದನೆಕಾಯಿನ ಸೇರಿಸ್ಕೊಳ್ತಿದ್ದೀನಿ. ಚಪ್ಪರ ಬದನೆಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡಿ ಮತ್ತೆ ಬೇಯಿಸ್ಕೊಳ್ಳೋದು ಸ್ವಲ್ಪ ಲೇಟ್ ಆಗುತ್ತೆ. ನಿಮಗೆ ಟೈಮ್ ಇಲ್ಲ ಅಂದರೆ ಡೈರೆಕ್ಟಾಗಿ ಕುಕ್ಕರಲ್ಲಿ ಬೇಯಿಸ್ಕೊಂಡು ನಂತರ ಒಗ್ಗರಣೆ ಮಾಡ್ಕೊಳ್ಬಹುದು. ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲೇ ಕುಕ್ಕರ್ನಲ್ಲಿ ಬೇಯಿಸಿಟ್ಕೊಂಡ್ರೆ ಈಗ ನೀರನ್ನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಮಿಕ್ಸ್ ಮಾಡ್ಕೊಂಡ ನಂತರ ಹಾಗೆ ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸ್ಟವ್ನ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಳ್ಬೇಕು. ಕುದಿಸುವಾಗ ನೀರೆಲ್ಲ ಖಾಲಿ ಆಗ್ತಿರುತ್ತೆ, ಮಿಡ್ಲಲ್ಲಿ ನೋಡ್ಕೊಳ್ತಿರ್ಬೇಕು. ನೋಡ್ಕೊಂಡ ನಂತರ ನೋಡಿ ಹೀಗೆ ನೀರೆಲ್ಲ ಖಾಲಿ ಆಗಿದೆ. ಖಾಲಿ ಆದ ನಂತರ ನಮಗೆ ಒಂದು 70 to 80% ಬೆಂದಿದ್ರೆ ಸಾಕು, 100% ಬೇಯೋ ಅವಶ್ಯಕತೆ ಇರೋದಿಲ್ಲ. ಈಗ ಸ್ಟವ್ನ ಆಫ್ ಮಾಡ್ಕೊಳ್ಬೇಕು. ಈಗ ಮಾಡಿರ್ತಕ್ಕಂಥ ಒಗ್ಗರಣೆಯಲ್ಲಿ ಇರ್ತಕ್ಕಂಥ ಬಿಸಿ ಎಲ್ಲ ತಣ್ಣಗಾಗಬೇಕು. ಬಿಸಿ ತಣ್ಣಗಾಗೋ ತನಕ ಸ್ವಲ್ಪ ವೆಯ್ಟ್ ಮಾಡಬೇಕು. ಬಿಸಿ ಆರೋಷ್ಟರಲ್ಲಿ ಒಂದು ಬೌಲ್ಗೆ 1 ಗ್ಲಾಸ್ ಮೊಸರನ್ನ ತೊಗೊಂಡಿದ್ದೀನಿ. ಈಗ ಮೊಸರನ್ನ ಚೆನ್ನಾಗಿ ಕಡಿದುಕೊಳ್ಬೇಕು. ಸ್ವಲ್ಪ ತೆಳುವಾಗಾದರೂ ಮೊಸರು ಕಡಿದುಕೊಳ್ಬಹುದು ಅಥವಾ ಗಟ್ಟಿ ಮೊಸರಾದರೂ ಕಡಿದುಕೊಳ್ಬಹುದು. ನಿಮ್ಮ ರುಚಿಗೆ ತಕ್ಕಂತೆ, ನಿಮ್ಮ ಟೇಸ್ಟಿಗೆ ತಕ್ಕಂತೆ ನೀವು ನೀರನ್ನು ಮಿಕ್ಸ್ ಮಾಡಿಕೊಂಡು ಕಡಿದುಕೊಳ್ಬಹುದು. ನಾನಿಲ್ಲಿ ಸ್ವಲ್ಪ ಗಟ್ಟಿ ಮೊಸರನ್ನೇ ಕಡಿದುಕೊಳ್ತಾ ಇದ್ದೀನಿ. ಮೊಸರು ತುಂಬ ಗಟ್ಟಿ ಇದ್ದಿದ್ದರಿಂದ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಡಿದುಕೊಳ್ಬೇಕು. ಮೊಸರು ಕಡಿದ ನಂತರ ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ನಾನು ಕಡಿದುಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ನೀವು ಆ ಥರ ಕಡಿದುಕೊಳ್ಬಹುದು. ಮೊದಲೇ ಮಾಡಿಟ್ಟಿರ್ತಕ್ಕಂಥ ಒಗ್ಗರಣೆ ಬಿಸಿ ಎಲ್ಲ ಆರಿದೆ. ಆರಿರ್ತಕ್ಕಂಥ ಒಗ್ಗರಣೆಗೆ ಈಗ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಆ ಬೌಲ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸಹ ನೀರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಒಗ್ಗರಣೆ ಮಾಡುವಾಗಲೇ ಅರಿಶಿನ ಪುಡಿ ಸೇರಿಸ್ಕೊಳ್ಬೇಕಾಗಿತ್ತು. ನಾನು ಅರಿಶಿನ ಪುಡಿನ ಆವಾಗ ಸೇರಿಸ್ಕೊಂಡಿಲ್ಲ, ಅದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಪುಡಿ ಸೇರಿಸ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಮಾಡಿರ್ತಕ್ಕಂಥ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ. ಲವ್ ಯು ಆಲ್. ಬಾಯ್ ಫ್ರೆಂಡ್ಸ್.